ಈ ಶಾಸಕರ ಟೂರ್ ವಿಚಾರವಾಗಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಕೆ ವೆಂಕಟೇಶ್ ಒಂದ್ ಕಡೆ ನಾನು ಇದನ್ನೆಲ್ಲ ಮಾಡೇ ಇಲ್ಲ ಅಂತ ಹೇಳಿದ್ದಾರೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಇದೀಗ ವಿದೇಶ ಪ್ರವಾಸದ ರಾಜಕೀಯ. ಎನ್ಆರ್ ಕೃಷ್ಣಮೂರ್ತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ, ಇಲ್ಲ ಕೆ ವೆಂಕಟೇಶ್ ಇದನ್ನ ಆಯೋಜನೆ ಮಾಡಿದ್ದಾರೆ ಅಂತ. ಒಟ್ಟಿನಲ್ಲಿ ದ್ವಂದ್ವ ನಿಲುವು ಕಾಣ್ತಾ ಇದೆ. ನಾನು ಪ್ರವಾಸ ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ವೆಂಕಟೇಶ್ ಅವರು ಆಯೋಜನೆ ಮಾಡಿದ್ದಾರೆ ಅಂತ ಎನ್ಆರ್ ಕೃಷ್ಣಮೂರ್ತಿ ಹೇಳ್ತಾ ಇದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿದ್ರು. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂತಹ ಕೃಷ್ಣಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ಅನ್ನುವಂಥದ್ದು ತಮ್ಮ ಹೆಸರು ಕೂಡ ಪಟ್ಟಿಯಲ್ಲಿದೆ ಅನ್ನುವಂಥದ್ದು. ಸರ್, ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಥವಾ ಯಾರ ಜೊತೆ ಹೋಗ್ತಾ ಇದ್ರಿ, ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು? ಇಲ್ಲ, ನಾನು ಯಾರ ಜೊತೆ ಪ್ರಶ್ನೆ ಇಲ್ಲ, ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು ಎಲ್ಲ ಒಂದು ವಿದೇಶ ಪ್ರವಾಸ ಹೋಗ್ಬೋಣ ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ತಿದ್ವಿ. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗ್ಬರೋಣ ಅಂತಂದ್ರು. ನನಗೆ ಯಾವ ಪ್ರವಾಸ ಅಂತಲೂ ಗೊತ್ತಿಲ್ಲ, ಹೋಗ್ಬರೋಣ ಅಂದೆ ನಾನು. ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು? ಹೌದೌದು, ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು ಈಗಲೂ ಕೂಡ. ಹಾಗಾಗಿ ಅವ್ರು ಹೇಳಿದ್ರು ಆಯ್ತು ಹೋಗ್ಬರೋಣ ಅಂತ ಅಂದೆ. ನಾಳೆ ಆ ಬಣ್ಣ ಈ ಬಣ್ಣ ಅಂತ ವ್ಯತ್ಯಾಸಗಳಾಗಬಾರ್ದು ಅಂದೆ. ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಬಣ, ಇದು ಹೋಗ್ಬರೋಣ ಅಂತ ಪುಟ್ಟರಂಗ ಶೆಟ್ಟಿ ಅದೇ ಹೇಳಿದ್ದಾರೆ. ನನ್ನ ಕೊಲೀಗ್ ಅವರು ಪಕ್ಕದ ಕ್ಷೇತ್ರದವರು ಅದೇ ಮಾತು ನನಗೂ ಹೇಳಿದ್ರು, ಅದರಂತೆ ಹೊರಟಿದ್ದೀವಿ. ಕರೆಕ್ಟ್ ಸರ್. ಎಷ್ಟು ಶಾಸಕರು ಅನ್ನೋದು ಗೊತ್ತಿಲ್ಲ, ಅದು ಅಂಕಿಅಂಶ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದಂತ ಸತ್ಯ. ಎಷ್ಟು ಜನ ಯಾರ್ಯಾರು ನನಗೆ ನೀವು ಪೇಪರ್ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಟಿವಿ ಮಾಧ್ಯಮ ಪ್ರಕಟ ಆಗಿರ್ತಕ್ಕಂಥ ಅಷ್ಟು ಮಾತ್ರ ನನಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಏನು ಪ್ಲಾನ್ ಆಗಿತ್ತಾ ಸರ್? ಎಲ್ಲೂ ಪ್ಲಾನ್ ಆಗಿರಲಿಲ್ಲ, ಜಸ್ಟ್ ಪ್ರವಾಸ ಹೋಗೋಣ ಅಂತ ತೀರ್ಮಾನ ಆಯಿತು. ಫೈನಲಿ ಇಟ್ ವಾಸ್ ಡಿಸೈಡೆಡ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂತ. ನೀವು ಹೇಳ್ತಾ ಇದ್ರಿ ನಮ್ಮ ಜಿಲ್ಲಾ ಮಂತ್ರಿ ಕೆ ವೆಂಕಟೇಶ್ ಅವರು ಪ್ರವಾಸಕ್ಕೆ ಹೋಗೋಣ ರೆಡಿಯಾಗಿ ಅನ್ನುವಂಥದ್ದು. ಆದ್ರೆ ರಿಪಬ್ಲಿಕ್ ಕನ್ನಡ ಮಾತಾಡ್ತಾ ನಾನು ಆ ತರ ಯಾವುದು ಕರ್ಕೊಂಡು ಹೋಗ್ತಾ ಇಲ್ಲ, ಯಾವ್ದು ಆಯೋಜನೆನೂ ಮಾಡಿಲ್ಲ, ನನಗೆ ಗೊತ್ತೂ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ನಾವು ಪ್ರವಾಸ ಹೋಗ್ಬೇಕು ತೀರ್ಮಾನ ಮಾಡಿದಂತೂ ಚರ್ಚೆ ಮಾಡಿದ್ ನಿಜ, ಪಾಸ್ಪೋರ್ಟ್ ಕೊಟ್ಟಿರೋದು ನಿಜ, ವೀಸಾ ಕ್ಲಿಯರ್ ಆಗಿರೋದು ನಿಜ. ಸದನದ ವಿಶಾಲಾಕ್ಷಿ ಅವರು, ನಮ್ಮ ಸದನದ ಕಾರ್ಯದರ್ಶಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿರೋದು ನಿಜ. ನಾವು ಹೋಗೋದು ನಿಜ. ಭಯ ಯಾಕೆ ಬೀಳ್ತಾ ಇರೋದು ಅಂತ ಯಾರು ಮಾಡ್ತಾ ಇದ್ರು ಭಯ? ವೆಂಕಟೇಶ್ ಅವರು ಸರ್. ಇಲ್ಲ, ಯಾರು ಭಯ ಪಡ್ತಾ ಇಲ್ಲ. ಈಗ ನೋಡಿ, ಈಗ ನಾನು ಎಲ್ಲರೂ ಕಾಂಗ್ರೆಸ್ಸಿಗರೇ. ಸಿರಿಮಾನ್ಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು 136 ಪ್ಲಸ್ 440 ಜನ ಕಾಂಗ್ರೆಸ್ಸಿಗರೇ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತಾ ಇದ್ದಾರೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೇನೆ. ವೆಂಕಟೇಶ್ ಅವರು ಆಯೋಜನೆ ಮಾಡಿದ್ಮೇಲೆ ಅಥವಾ ಹೋಗ್ಬೇಕು, ಪಕ್ಷದಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಹೋಗ್ಬರೋಣ ಅಂದ್ರು, ನಾವು ಹೊರಟಿದೀವಿ ಅಷ್ಟೇ. ಹೊರಡ್ತಾ ಇದ್ರಿ ಸರ್. ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರೆ ಸರ್? ಹೈಕಮಾಂಡ್ ಹೇಳಿದಾಗ ತೀರ್ಮಾನ ತಗೋಣ, ಅದೇನು ಅಂತ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ನಮಗೆ ಈ ವಿಚಾರದಲ್ಲಿ ಯಾರು ಕೂಡ ಇಂಟರ್ವ್ಯೂನ್ ಆಗಲಿಲ್ಲ. ದಿಸ್ ಈಸ್ ಮೈ ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಸ್ಪಷ್ಟನೆ. ಕೆ ವೆಂಕಟೇಶ್ ಅವರೇ ಈ ಕಾರ್ಯ ಹೋಗೋಣ ಅನ್ನುವಂಥದ್ದು ಚಿತಾವಣೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೋಗೋ ಕೂಡ ಅವರೇ ನಮ್ಮನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಈ ತರಹದ ವಿದೇಶ ಪ್ರವಾಸವನ್ನ ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಉಲ್ಟಾ ಹೊಡೆಯುವ ಮೂಲಕ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಸೂಚನೆಗೆ ಬೆದರಿದ್ದಾರೆ ಮತ್ತು ವಿದೇಶ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸೆಂತಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಶಾಸಕರ ಟೂರ್ ವಿಚಾರವಾಗಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಕೆ ವೆಂಕಟೇಶ್ ಒಂದ್ ಕಡೆ ನಾನು ಇದನ್ನೆಲ್ಲ ಮಾಡೇ ಇಲ್ಲ ಅಂತ ಹೇಳಿದ್ದಾರೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಇದೀಗ ವಿದೇಶ ಪ್ರವಾಸದ ರಾಜಕೀಯ. ಎನ್ಆರ್ ಕೃಷ್ಣಮೂರ್ತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ, ಇಲ್ಲ ಕೆ ವೆಂಕಟೇಶ್ ಇದನ್ನ ಆಯೋಜನೆ ಮಾಡಿದ್ದಾರೆ ಅಂತ. ಒಟ್ಟಿನಲ್ಲಿ ದ್ವಂದ್ವ ನಿಲುವು ಕಾಣ್ತಾ ಇದೆ. ನಾನು ಪ್ರವಾಸ ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ವೆಂಕಟೇಶ್ ಅವರು ಆಯೋಜನೆ ಮಾಡಿದ್ದಾರೆ ಅಂತ ಎನ್ಆರ್ ಕೃಷ್ಣಮೂರ್ತಿ ಹೇಳ್ತಾ ಇದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿದ್ರು. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂತಹ ಕೃಷ್ಣಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ಅನ್ನುವಂಥದ್ದು ತಮ್ಮ ಹೆಸರು ಕೂಡ ಪಟ್ಟಿಯಲ್ಲಿದೆ ಅನ್ನುವಂಥದ್ದು. ಸರ್, ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಥವಾ ಯಾರ ಜೊತೆ ಹೋಗ್ತಾ ಇದ್ರಿ, ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು? ಇಲ್ಲ, ನಾನು ಯಾರ ಜೊತೆ ಪ್ರಶ್ನೆ ಇಲ್ಲ, ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು ಎಲ್ಲ ಒಂದು ವಿದೇಶ ಪ್ರವಾಸ ಹೋಗ್ಬೋಣ ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ತಿದ್ವಿ. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗ್ಬರೋಣ ಅಂತಂದ್ರು. ನನಗೆ ಯಾವ ಪ್ರವಾಸ ಅಂತಲೂ ಗೊತ್ತಿಲ್ಲ, ಹೋಗ್ಬರೋಣ ಅಂದೆ ನಾನು. ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು? ಹೌದೌದು, ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು ಈಗಲೂ ಕೂಡ. ಹಾಗಾಗಿ ಅವ್ರು ಹೇಳಿದ್ರು ಆಯ್ತು ಹೋಗ್ಬರೋಣ ಅಂತ ಅಂದೆ. ನಾಳೆ ಆ ಬಣ್ಣ ಈ ಬಣ್ಣ ಅಂತ ವ್ಯತ್ಯಾಸಗಳಾಗಬಾರ್ದು ಅಂದೆ. ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಬಣ, ಇದು ಹೋಗ್ಬರೋಣ ಅಂತ ಪುಟ್ಟರಂಗ ಶೆಟ್ಟಿ ಅದೇ ಹೇಳಿದ್ದಾರೆ. ನನ್ನ ಕೊಲೀಗ್ ಅವರು ಪಕ್ಕದ ಕ್ಷೇತ್ರದವರು
ಅದೇ ಮಾತು ನನಗೂ ಹೇಳಿದ್ರು, ಅದರಂತೆ ಹೊರಟಿದ್ದೀವಿ. ಕರೆಕ್ಟ್ ಸರ್. ಈ ಎಷ್ಟು ಶಾಸಕರು ಅನ್ನೋದು ಗೊತ್ತಿಲ್ಲ, ಅದು ಅಂಕಿಅಂಶ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದಂತ ಸತ್ಯ. ಎಷ್ಟು ಜನ ಯಾರ್ಯಾರು ನಾನು ನೀವು ಪೇಪರ್ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಟಿವಿ ಮಾಧ್ಯಮ ಪ್ರಕಟ ಆಗಿರ್ತಕ್ಕಂಥ ಅಷ್ಟು ಮಾತ್ರ ನನಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಏನು ಪ್ಲಾನ್ ಆಗಿತ್ತಾ ಸರ್? ಎಲ್ಲೂ ಪ್ಲಾನ್ ಆಗಿರಲಿಲ್ಲ. ಜಸ್ಟ್ ಪ್ರವಾಸ ಹೋಗೋಣ ಅಂತ ತೀರ್ಮಾನ ಆಯಿತು. ಫೈನಲಿ ಇಟ್ ವಾಸ್ ಡಿಸೈಡೆಡ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂತ. ನೀವು ಹೇಳ್ತಾ ಇದ್ರಿ ನಮ್ಮ ಜಿಲ್ಲಾ ಮಂತ್ರಿ ಕೆ ವೆಂಕಟೇಶ್ ಅವರು ಪ್ರವಾಸಕ್ಕೆ ಹೋಗೋಣ ರೆಡಿಯಾಗಿ ಅನ್ನುವಂಥದ್ದು. ಆದ್ರೆ ರಿಪಬ್ಲಿಕ್ ಕಡೆ ಮಾತಾಡ್ತಾ ನಾನು ಆ ತರ ಯಾವುದು ಕರ್ಕೊಂಡು ಹೋಗ್ತಾ ಇಲ್ಲ, ಯಾವ್ದು ಆಯೋಜನೆನೂ ಮಾಡಿಲ್ಲ, ನನಗೆ ಗೊತ್ತೂ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ನಾವು ಪ್ರವಾಸ ಹೋಗ್ಬೇಕು ತೀರ್ಮಾನ ಮಾಡಿದಂತೂ ಚರ್ಚೆ ಮಾಡಿದ್ ನಿಜ. ಪಾಸ್ಪೋರ್ಟು ಕೊಟ್ಟಿರೋದು ನಿಜ. ವೀಸಾ ಕ್ಲಿಯರ್ ಆಗಿರೋದು ನಿಜ. ಸದನದ ವಿಶಾಲಾಕ್ಷಿ ಅವರು ನಮ್ಮ ಸದನದ ಕಾರ್ಯದರ್ಶಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿರೋದು ನಿಜ. ನಾವು ಹೋಗೋದು ನಿಜ. ಭಯ ಯಾಕೆ ಬೀಳ್ತಾ ಇರೋದು ಅಂತ ಯಾರು ಮಾಡ್ತಾ ಇದ್ರು ಭಯ? ವೆಂಕಟೇಶ್ ಅವರು ಸರ್. ಇಲ್ಲ, ಯಾರು ಭಯ ಪಡ್ತಾ ಇಲ್ಲ. ಈಗ ನೋಡಿ, ಈಗ ನಾವು ಎಲ್ಲರೂ ಕಾಂಗ್ರೆಸ್ಸಿಗರೇ. ಸಿನಿಮಾನ್ಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು 136 ಪ್ಲಸ್ 440 ಜನ ಕಾಂಗ್ರೆಸ್ಸಿಗರೇ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತಾ ಇದ್ದಾರೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೇನೆ. ಆ ವೆಂಕಟೇಶ್ ಅವರು ಆಯೋಜನೆ ಮಾಡಿದ್ಮೇಲೆ ಅಥವಾ ಹೋಗ್ಬೇಕು ಪಕ್ಷದಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಹೋಗ್ಬರೋಣ ಅಂದ್ರು ನಾವು ಹೊರಟಿದೀವಿ ಅಷ್ಟೇ. ಹೊರಡ್ತಾ ಇದ್ರಿ ಸರ್. ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರೆ ಸರ್? ಹೈಕಮಾಂಡ್ ಹೇಳಿದಾಗ ತೀರ್ಮಾನ ತಗೋಣ, ಅದೇನು ಅಂತ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ನಮಗೆ ಈ ವಿಚಾರದಲ್ಲಿ ಯಾರು ಕೂಡ ಇಂಟರ್ವ್ಯೂನ್ ಆಗಲಿಲ್ಲ. ದಿಸ್ ಈಸ್ ಮೈ ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಸ್ಪಷ್ಟನೆ. ಕೆ ವೆಂಕಟೇಶ್ ಅವರೇ ಈ ಕಾರ್ಯ ಹೋಗೋಣ ಅನ್ನುವಂಥದ್ದು ಚಿತಾವಣೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೋಗೋ ಕೂಡ ಅವರೇ ನಮ್ಮನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಈ ತರಹದ ವಿದೇಶ ಪ್ರವಾಸವನ್ನ ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಉಲ್ಟಾ ಹೊಡೆಯುವ ಮೂಲಕ ಎಲ್ಲ ಒಂದು ಕಡೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಸೂಚನೆಗೆ ಬೆದರಿದ್ದಾರೆ ಮತ್ತು ವಿದೇಶ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸೆಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಶಾಸಕರ ಟೂರ್ ವಿಚಾರವಾಗಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಕೆ ವೆಂಕಟೇಶ್ ಒಂದ್ ಕಡೆ ನಾನು ಇದನ್ನೆಲ್ಲ ಮಾಡೇ ಇಲ್ಲ ಅಂತ ಹೇಳಿದ್ದಾರೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಇದೀಗ ವಿದೇಶ ಪ್ರವಾಸದ ರಾಜಕೀಯ. ಎನ್ಆರ್ ಕೃಷ್ಣಮೂರ್ತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ, ಇಲ್ಲ ಕೆ ವೆಂಕಟೇಶ್ ಇದನ್ನ ಆಯೋಜನೆ ಮಾಡಿದ್ದಾರೆ ಅಂತ. ಒಟ್ಟಿನಲ್ಲಿ ದ್ವಂದ್ವ ನಿಲುವು ಕಾಣ್ತಾ ಇದೆ. ನಾನು ಪ್ರವಾಸ ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ವೆಂಕಟೇಶ್ ಅವರು ಆಯೋಜನೆ ಮಾಡಿದ್ದಾರೆ ಅಂತ ಎನ್ಆರ್ ಕೃಷ್ಣಮೂರ್ತಿ ಹೇಳ್ತಾ ಇದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿದ್ರು. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂತಹ ಕೃಷ್ಣಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ಅನ್ನುವಂಥದ್ದು ತಮ್ಮ ಹೆಸರು ಕೂಡ ಪಟ್ಟಿಯಲ್ಲಿದೆ ಅನ್ನುವಂಥದ್ದು. ಸರ್, ಯಾರು ಕರ್ಕೊಂಡು ಹೋಗ್ತಾ ಇದ್ರೆ ಅಥವಾ ಯಾರ ಜೊತೆ ಹೋಗ್ತಾ ಇದ್ರಿ, ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು? ಇಲ್ಲ, ನಾನು ಯಾರ ಜೊತೆ ಪ್ರಶ್ನೆ ಇಲ್ಲ. ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ನಮ್ಮ ಮಂತ್ರಿಗಳು, ನಮ್ಮ ಶಾಸಕಗಳೆಲ್ಲ ಒಂದು ವಿದೇಶ ಪ್ರವಾಸ ಹೋಗ್ಬಾರ್ಣ ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ತಿದ್ವಿ. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗ್ಬಾರ್ಣ ಅಂತಂದ್ರು. ನನಗೆ ಯಾವ ಪ್ರವಾಸ ಅಂತಲೂ ಗೊತ್ತಿಲ್ಲ. ಹೋಗ್ಬಾರ್ಣ ಅಂದೆ ನಾನು. ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು? ಹೌದೌದು, ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು ಈಗಲೂ ಕೂಡ. ಹಾಗಾಗಿ ಅವ್ರು ಹೇಳಿದ್ರು, ಆಯ್ತು ಹೋಗ್ಬಾರ್ಣ ಅಂತ ಅಂದೆ. ನಾಳೆ ಆ ಬಣ್ಣ ಈ ಬಣ್ಣ ಅಂತ ವ್ಯತ್ಯಾಸಗಳಾಗಬಾರ್ದು ಅಂದೆ. ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಬಣ, ಇದು ಹೋಗ್ಬಾರ್ಣ ಅಂತ ಪುಟ್ಟರಂಗ ಶೆಟ್ಟಿ ಅದೇ ಹೇಳಿದ್ದಾರೆ. ನನ್ನ ಕೊಲೀಗ್ ಅವರು, ಆ ಕಡೆ ಪಕ್ಕದ ಕ್ಷೇತ್ರದವರು, ಅದೇ ಮಾತು ನನಗೂ ಹೇಳಿದ್ರು. ಅದರಂತೆ ಹೊರಟಿದ್ದೀವಿ. ಕರೆಕ್ಟ್ ಸರ್. ಈ ಎಷ್ಟು ಶಾಸಕರು ಅನ್ನೋದು ಗೊತ್ತಿಲ್ಲ, ಅದು ಅಂಕಿಅಂಶ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದಂತ ಸತ್ಯ. ಎಷ್ಟು ಜನ ಯಾರ್ಯಾರು ನಾನು ನೀವು ಪೇಪರ್ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಟಿವಿ ಮಾಧ್ಯಮ ಪ್ರಕಟ ಆಗಿರ್ತಕ್ಕಂಥ ಅಷ್ಟು ಮಾತ್ರ ನನಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಏನು ಪ್ಲಾನ್ ಆಗಿತ್ತಾ ಸರ್? ಎಲ್ಲೂ ಪ್ಲಾನ್ ಆಗಿರಲಿಲ್ಲ. ಜಸ್ಟ್ ಪ್ರವಾಸ ಹೋಗೋಣ ಅಂತ ತೀರ್ಮಾನ ಆಯಿತು. ಫೈನಲಿ ಇಟ್ ವಾಸ್ ಡಿಸೈಡೆಡ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂತ. ನೀವು ಹೇಳ್ತಾ ಇದ್ರಿ ನಮ್ಮ ಜಿಲ್ಲಾ ಮಂತ್ರಿ ಕೆ ವೆಂಕಟೇಶ್ ಅವರು ಪ್ರವಾಸಕ್ಕೆ ಹೋಗೋಣ ರೆಡಿಯಾಗಿ ಅನ್ನುವಂಥದ್ದು. ಆದ್ರೆ ರಿಪಬ್ಲಿಕ್ ಕಡೆ ಮಾತಾಡ್ತಾ ನಾನು ಆ ತರ ಯಾವುದು ಕರ್ಕೊಂಡು ಹೋಗ್ತಾ ಇಲ್ಲ, ಯಾವ್ದು ಆಯೋಜನೆನೂ ಮಾಡಿಲ್ಲ, ನನಗೆ ಗೊತ್ತೂ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ನಾವು ಪ್ರವಾಸ ಹೋಗ್ಬೇಕು ತೀರ್ಮಾನ ಮಾಡಿದಂತೂ ಚರ್ಚೆ ಮಾಡಿದ್ ನಿಜ. ಪಾಸ್ಪೋರ್ಟು ಕೊಟ್ಟಿರೋದು ನಿಜ. ವೀಸಾ ಕ್ಲಿಯರ್ ಆಗಿರೋದು ನಿಜ. ಸದನದ ವಿಶಾಲಾಕ್ಷಿ ಅವರು ನಮ್ಮ ಸದನದ ಕಾರ್ಯದರ್ಶಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿರೋದು ನಿಜ. ನಾವು ಹೋಗೋದು ನಿಜ. ಭಯ ಯಾಕೆ ಬೀಳ್ತಾ ಇರೋದು ಅಂತ ಯಾರು ಮಾಡ್ತಾ ಇದ್ರು ಭಯ? ವೆಂಕಟೇಶ್ ಅವರು ಸರ್. ಇಲ್ಲ, ಯಾರು ಭಯ ಪಡ್ತಾ ಇಲ್ಲ. ಈಗ ನೋಡಿ, ಈಗ ನಾವು ಎಲ್ಲರೂ ಕಾಂಗ್ರೆಸ್ಸಿಗರೇ. ಸಿನಿಮಾನ್ಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು 136 ಪ್ಲಸ್ 440 ಜನ ಕಾಂಗ್ರೆಸ್ಸಿಗರೇ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ.
ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತಾ ಇದ್ದಾರೆ, ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೇನೆ. ಆ ವೆಂಕಟೇಶ್ ಅವರು ಈ ಆಯೋಜನೆ ಮಾಡಿದ್ಮೇಲೆ ಅಥವಾ ಹೋಗ್ಬೇಕು ಪಕ್ಷದಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಹೋಗ್ಬರೋಣ ಅಂದ್ರು ನಾವು ಹೊರಟಿದೀವಿ ಅಷ್ಟೇ. ಹೊರಡ್ತಾ ಇದ್ರಿ ಸರ್. ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರಿ ಸರ್? ಹೈಕಮಾಂಡ್ ಹೇಳಿದಾಗ ತೀರ್ಮಾನ ತಗೊಳ್ಳೋಣ, ಅದೇನು ಅಂತ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ನಮಗೆ ಈ ವಿಚಾರದಲ್ಲಿ ಯಾರು ಕೂಡ ಇಂಟರ್ವ್ಯೂನ್ ಆಗಲಿಲ್ಲ. ದಿಸ್ ಈಸ್ ಮೈ ಇದು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಸ್ಪಷ್ಟನೆ. ಕೆ ವೆಂಕಟೇಶ್ ಅವರೇ ಈ ಕಾರ್ಯ ಹೋಗೋಣ ಅನ್ನುವಂಥದ್ದು ಚಿತಾವಣೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೋಗೋ ಕೂಡ ಅವರೇ ನಮ್ಮನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಈ ತರಹದ ವಿದೇಶ ಪ್ರವಾಸವನ್ನ ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಉಲ್ಟಾ ಹೊಡೆಯುವ ಮೂಲಕ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಸೂಚನೆಗೆ ಬೆದರಿದ್ದಾರೆ ಮತ್ತು ವಿದೇಶ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.